ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ತೋಟಕ್ಕೆ ಬಂದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ಹಣ್ಣು ಕೊಯ್ಯಕ್ಕೆ ಬರ್ತಾರೆ ಇವತ್ತು. ಹಾರ್ವೆಸ್ಟಿಂಗ್ ಇವತ್ತು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ಒಂದಿನ ನೀರು ನೆನೆ ಕೊಟ್ಟಿದ್ದೀನಲ್ಲ, ಮೊನ್ನೆ ಬೆಳಗ್ಗೆ 2 ಅವರ್ಸು, ನೈಟು 2 ಅವರ್ಸ್ ಕೊಟ್ಟೆ. ಸೊ 4 ಅವರ್ಸ್ ಆಯ್ತು. ಈಗ ಇನ್ನೊಂದು 3 ಡೇಸ್ ಏನು ನೀರು ಕೊಡೋಷ್ಟಿಲ್ಲ. ಸೊ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದು ತೋಟ ಎಲ್ಲ ನೋಡಿ ಹೆಂಗೆ ಓಪನ್ ಆಗ್ತಿದೆ ಕ್ಲೀನಾಗಿ. ಎಲ್ಲ ಫಾಸ್ಟಾಗಿ ಓಪನ್ ಆಗ್ತಾಯಿದೆ. ಏನು ಮಾಡುತ್ತೋ ಏನೋ ಗೊತ್ತಿಲ್ಲ. ನೋಡಿ ನೋಡಿ ಇಲ್ಲಿ ಫ್ಲವರ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಕಾಣಿಸ್ತಾ? ಆ ಥರ ಫ್ಲವರ್ಸ್ ಬಂದರೆ ನಮಗೂ ಒಳ್ಳೆಯದೇ. ಹಾಗೆ ಹೂವು ಸಿಗುತ್ತಾ ಇಲ್ಲ ಅಂತ ನೋಡೋಣ. ಸಿಕ್ಕರೂ ಇವತ್ತು ಕೀಳೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಕಿತ್ಕೊಳ್ಳೋದು, ಇಲ್ಲ ಇವತ್ತು ಸಂಜೆ ಕೀಳಬೇಕಾಗುತ್ತೆ. ಪರವಾಗಿಲ್ಲ, ಹೂವು ಓಪನ್ ಆಗಿದೆ. ಸಂಜೆ ಕೀಳಬೇಕು. ನೋಡಿ ಶಾಮಂತಿಗೆನೂ ಉಳಿದಿನ ಜೊತೆಗೆ ಶಾಮಂತಿಗೆ ಚೆನ್ನಾಗಿ ಆಗಿದೆ ನೋಡಿ. ಇವತ್ತು ಹಾರ್ವೆಸ್ಟಿಂಗ್ ಬರ್ತಾರಲ್ಲ, ಸೊ ಅಲ್ಲಿ ಹೋಗ್ಬೇಕೀಗ. ಸೊ ಅಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಸಂಜೆ ಔಷಧಿ ಹೊಡಿಬೇಕು. ಹೆಂಗಿದ್ರು ದಾಳಂಬ್ರಿಗೆ ಇದಕ್ಕೂ ಹೊಡೆದ್ಬಿಟ್ಟು ಇದಕ್ಕೂ ಹೊಡಿಬೇಕಾಗುತ್ತೆ. ರೋಸ್ಗೆ ಎರಡು ಮುಗಿಸ್ಕೊಬೋದು ಆರಾಮಾಗಿ. ಯಾಕೋ ಸ್ವಲ್ಪ ಕಲರು ಶೇಡ್ ಥರ ಕಾಣಿಸ್ತಿದೆ. ಗಿಡ ಎಲ್ಲ ಕೆಂಚಿಕ್ಕಿದೆ, ಒಂಥರ ಲೈಟ್ ಗ್ರೀನ್ ಕಲರು. ಸೊ ಡಾರ್ಕ್ ಗ್ರೀನ್ ಕಲರ್ ಬರಬೇಕೀಗ. ಆ ಥರ ಯಾವುದೋ ಮೈಕ್ರೋನ್ಯೂಟ್ರಿಯೆಂಟ್ ಒಂದು ಸ್ಪ್ರೇ ಕೊಟ್ಟರೆ ಸರಿ ಹೋಗುತ್ತೆ. ಇವಾಗ ನೋಡಿ, ಸೆಂಟ್ರಲ್ಲಿ ಎಲ್ಲ ಲೈನಲ್ಲೂ ಸೆಂಟ್ರಲ್ಲಿ ಶಾಮಂತಿಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇನ್ನೂ ಏನಿಲ್ಲ ಅಂದ್ರೂ 4 ಮಂತ್ಸ್ ಇದು ಬರುತ್ತೆ. ಸೊ 4 ಮಂತ್ಸ್ವರೆಗೂ ಸುಮ್ಮನೆ ಕಾಯೋದು ಯಾಕೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಶಾಮಂತಿಗೆ ಹಾಕಿರೋದು. ಈಗ ನೋಡ್ಬೇಕು ಏನಾಗುತ್ತೆ ಅಂತ. ಎಲ್ಲ ಚಿಗುರು ಬರ್ತಾಯಿದೆ, ಎಲ್ಲ ಗಿಡದಲ್ಲೂ ಕಾಣಿಸ್ತಿದೆ ನೋಡಿ. ಕಾಣಿಸ್ತಾ? ಸೊ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಸ್ವಲ್ಪ ಭಯ ಆಗ್ತಿದೆ. ಒಂದೊಂದು ಸರಿ ಫಾಸ್ಟ್ ಮೂಮೆಂಟ್ ಆದರೆ ಇದೇ ಬರೋಲ್ಲ, ಕ್ರಾಪ್ ಬರೋಲ್ಲ ಜಾಸ್ತಿ. ಏನಿದ್ರೆ ಅದೇ ಆಗೋದು. ಸೊ ನೋಡಿ, ಎಲ್ಲ ಫಾಸ್ಟ್ ಮೂಮೆಂಟ್ ಆಗಿಬಿಟ್ಟಿದೆ. ಮತ್ತು ಚಳಿ ಬೀಳ್ತಿದೆಯಲ್ಲ, ಸೊ ಅದಕ್ಕೆ ಜಾಸ್ತಿ ಫ್ಲವರಿಂಗ್ ಆಗ್ತಾಯಿಲ್ಲ. ಎಲ್ಲ ಕಡೆಯೂ ಕಂಪ್ಲೇಂಟ್ ಇದೆ ಸ್ವಲ್ಪ. ಆದ್ರೂ ನೋಡಿ, ಬಡ್ ಮೂಮೆಂಟ್ ಎಲ್ಲ ಜಾಸ್ತಿನೇ ಇದು ಕಾಣಿಸ್ತಾ ಇದೆ. ನೋಡಿ ಇದರಲ್ಲಿ ಎಲ್ಲ ಎಲೆ ಉದುರೋಗಿದೆ. ನೋಡಿ ಇದರಲ್ಲಿ ಈಗ ಹೊಸ್ದಾಗಿ ಬರ್ತಾ ಇದೆ ಎಲ್ಲ ಆಚೆ. ಎಲ್ಲ ಸ್ಟಾರ್ ಬರಬೇಕು ನೋಡಿ. ಈ ಥರ ಮುಂದೆ ಮೂವ್ಮೆಂಟ್ ಆಗಬಾರ್ದು. ಅಲ್ಲೇ ಸ್ಟಾರ್ ಥರ ಓಪನ್ ಆದರೆ ಅದ್ರ ಕ್ರಾಪ್ ಬರುತ್ತೆ ಚೆನ್ನಾಗಿ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಈ ಥರ ಅಲ್ಲೇ ಓಪನ್ ಆದರೆ ಪ್ರಾಬ್ಲಮ್ ಇಲ್ಲ. ಮುಂದಕ್ಕೆ ಹೋದರೆ ನೋಡಿ ಈ ಥರ ಸ್ಟಾರ್ ಓಪನ್ ಆಗಬೇಕು ಅಲ್ಲೇ. ಇವಾಗ ಅದರಲ್ಲಿ ಫ್ಲವರ್ ಬರುತ್ತೆ ಚೆನ್ನಾಗಿ. ಈ ಥರ ಮುಂದೆ ಹೋದರೆ ವೇಸ್ಟ್. ಇದು ಇದೆಯಲ್ಲ, ಇದು ತೆಗೆದಾಕ್ತಾರೆ. ಮತ್ತು ಇದರಲ್ಲೂ ಹಾಲ್ಟ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ಏನು ಬೇಕಾಗಿಲ್ಲ. ಸೆಕೆಂಡ್ ಕ್ರಾಪ್ ನೋಡ್ಕೊಳ್ಳೋಣ. ಫಸ್ಟ್ ಕ್ರಾಪ್ಗೆ ಹಿಂಗೆ ಕ್ಲೀನಾಗಿ ಕಟ್ ಮಾಡೋಕ್ಕದಷ್ಟೇ. ನೋಡಿ ಎಲ್ಲ ವಾಟರ್ ಸಾಲ್ಯುಬಲ್ಸ್ ಎಲ್ಲ ಬಿಟ್ಟ. ಇದು ಬ್ಯಾಕ್ಟೀರಿಯಾಸು, ತಿರ್ಗಿ ಆಮೇಲೆ ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಮತ್ತು ಅದಕ್ಕೆ ಮುಂಚೆ ಮತ್ತು ಪಿಕ್ ಆ್ಯಸಿಡ್ ಬಿಟ್ಟಿದೆ. ಮತ್ತು ಡ್ರಿಪ್ಪು ಕ್ಲೀನ್ ಆಗುತ್ತೆ. ಜೊತೆಗೆ 60% ಫಾಸ್ಫರಸ್ಸು, 20% ಪೊಟ್ಯಾಶ್ ಇರುತ್ತೆ. ಸೊ ಅದೊಂದು ನೋಡಿ. ಈ ಗಿಡ ಇನ್ನೂ ಓಪನೇ ಆಗಿಲ್ಲ. ಕಾಣಿಸ್ತಿದೆಯಾ? ಎಲ್ಲೂ ನೋಡಿ, ಇಲ್ಲಿ ಓಪನ್ ಆಗ್ತಿದೆ ಜಸ್ಟ್. ಸೊ ಹಿಂಗೆ ಒಂದಷ್ಟು ಗಿಡ ಇದೆ. ಇಲ್ಲೆಲ್ಲ ಮುಗೀತು, ನೋಡ್ಕೊಂಡಿದ್ದೀನಿ. ಸಂಜೆ ಔಷಧಿ ಹೊಡಿಬೇಕಾಗುತ್ತೆ ಇದಕ್ಕೆ. ಸೊ ಅಲ್ಲೋಗಿ ನೆಕ್ಸ್ಟು ಏನಿದ್ರು ತೋಟದ ಹತ್ರ ಇವಾಗ ಅಲ್ಲಿ ಮುಗಿಸ್ಕೊಂಡು ಹಾರ್ವೆಸ್ಟಿಂಗ್ ಬರ್ತಾರಂತೆ. ಅಷ್ಟೊತ್ತಿಗೆ ಅಲ್ಲಿ ಹೋದರೆ ಒಳ್ಳೆಯದು. ಬನ್ನಿ ಹೋಗೋಣ.